ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಯಾರೆಲ್ಲ ನೋಡತ್ತೀರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ಲೈಕ್ ಕೂಡ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ. ಲಾಸ್ಟ್ ವಿಡಿಯೋ ಹಾಕಿದಂಗೆ 2 ವಿಡಿಯೋ ಹಾಕಿದ್ದು ನೋಡಿರಿ. ನಂದು ಆರಿ ವರ್ಕದ್ದು ಶಾಪಿಂಗ್ ಮಾಡ್ಕೊಂಬಂದಿದ್ನಲ್ಲ, ಅವತ್ತು ಒಂದು ವಿಡಿಯೋ ಹಾಕಿದ್ನಿ ಮತ್ತು ನಿನ್ನೆ ಒಂದು ವಿಡಿಯೋ ಹಾಕಿನಿ ನೋಡಿರಿ. ಅದು ಅರ್ಬಿ ಎಲ್ಲ ಸೆಟ್ ಮಾಡೋದ, ಅದಕ್ಕೆ ಫಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋದ ಎಲ್ಲನೂ ಹಾಕಿದ್ನಿ. ಮತ್ತು ಅದು ಭಾಳ ಇದು ಏನಾಗ್ತೈತಿ, ಟೈಮ್ ಹಿಡಿತದೆ ಅಂಥೇಳಿ ಮಷಿನ್ ಮ್ಯಾಗ ಜಿಗ್ ಮಿಷಿನ್ ಮ್ಯಾಗನ ಒಂಥರ ಇದು ಜಿಗ್ ಡಿಸೈನ್ ಹಾಕಿದ್ದ ಎಲ್ಲ ವಿಡಿಯೋನ ನಿನ್ನೆ ಹಾಕಿದ್ದೀನಿ. ಇವತ್ತು ಇದಕ್ಕೆ ಎಲ್ಲ ಸ್ಟ್ಯಾಂಡಿಗೆಲ್ಲ ಅರ್ಬಿ ಎಲ್ಲ ಈ ಥರ ರಿಕ್ಕಂಗೆ ಹಾಕಿ ವರ್ಕ್ ಸ್ಟಾರ್ಟ್ ಮಾಡೀನಿ ನೋಡಿರಿ. ಇವತ್ತು ಬೀಡ್ಸದ ವರ್ಕ್ ಎಲ್ಲಕ್ಕೂ ಅಂದ್ರೆ ಹಿಂದಿನ ಕೊರಳ ಮತ್ತು ಮುಂದಿನ ಕೊರಳ 2 ತೋಳಿಗೆ ಬೀಡ್ಸ್ ವರ್ಕ್ ಮುಗಿಸ್ಬೇಕು ಅಂದ್ಕೊಂಡೇನಿ. ಅವು ಕುಂದನದ್ದೇನು ಹಚ್ಚೋದತ್ತು ಐತಿಲ್ಲ, ಆಮೇಲೆ ಹಚ್ಕೊಂಡ್ರೆ ಆಯ್ತು ಅಂಥೇಳಿ ಇಲ್ಲಿ ತೋರ್ಸತ್ತೇನೆ ನೋಡಿರಿ. ಇವು ಬೀಡ್ಸ ಇವು ಮನ್ಯಾಗಿದ್ದು, ನಿನ್ನೆ ತಂದಾಗ ನಾ ತೋರಿಸಿಲ್ಲ, ಮನ್ಯಾಗಿದ್ದು ಆಲ್ರೆಡಿ. ಒಂದು ಸಲ ಬೆಳಗಾವಿಗೆ ಹೋದಾಗ ತಂದಿಟ್ಟಿದ್ನಿ. ಇವು ಥರನ ನಡಕ್ಕೆ ಹಾಕತ್ತೀನಿ, ಆ ಕಡೆ ಈ ಕಡೆ ಶುಗರ್ ಬೀಡ್ಸ್ ಹಾಕತ್ತೀನಿ. ನಿಮಗೆ ತೋರಿಸ್ತೀನಿ ಮುಂದೆ. ಈಗ ಸ್ವಲ್ಪ ಹಾಕೋದೈತಿ, ಹಾಕಿದ ನಂತರ ತೋರಿಸ್ತೀನಿ. ಇದು ಯಾವ್ದಾರ ಒಂದು ಕೆಲಸ ಹಿಡಿದ್ರೆ ನನಗೆ ಮುಗಿಸೋ ಮಟ್ಟ ಸಮಾಧಾನ ಇರಂಗಿಲ್ಲ ನೋಡಿರಿ. ಯಾಕಂದ್ರೆ ಆಕೆಗೂ ಟೈಮ್ ಅರ್ಜೆಂಟ್ ಬೇಕಾಗಿತ್ತು. ನಮ್ಮ ನೆಗ್ಯಾನಿದ ಸಣ್ಣಕ್ಕಿಂತ ನೆಗ್ಯಾನಿದ ಮದುವೆಗಳು ತೋದಾವ, ಅರ್ಜೆಂಟ್ ಬೇಕಾಗಿತ್ತಕ್ಕ. ಮತ್ತು ಬೇರೆ ಕಡೆ ಆದ್ರೆ ಮಾಡಿಕೊಡಂಗಿಲ್ಲ, ನೀನು ಮಾಡಿಕೊಡು ಅಂತ ಕೊಟ್ಟಾಳ. ಅಷ್ಟು ಪಾಪ ಪ್ರೀತಿಲೇ ಮಾಡಿಕೊಡು ಅಂತ ಕೊಟ್ಟಾಳ ಅಂಥೇಳಿ ಮಾಡಿಕೊಡ್ಬೇಕು ಸ್ವಲ್ಪ ಅಂಥೇಳಿ. ಹಾಗೆ ನನಗೆ ಬ್ಯಾಕ್ ಪೇನ್ ಅದು ಇರೋದ್ರಿಂದ ಸ್ವಲ್ಪ ಜಲ್ದಿನೇ ಹಿಡ್ದೀನಿ. 2-3 ದಿನ ಟೈಮ್ ತೊಗೊಂಡು ಆರಾಮ್ಸೆ ಮಾಡಿದರೆ ಆಯಿತು. ಒಮ್ಮೆ ಗಡಿಬಿಡಿ ಮಾಡೋದು ಬೇಡ. ಟೈಮ್ ತೊಗೊಂಡು ಒಂದು 8 ದಿನದಾಗ ಮಾಡಿಕೊಡ್ಬೇಕಂಥೇಳಿ ದಿನ ಅಷ್ಟು ಹಾಕ್ಬೇಕಂಥೇಳಿ. ಕೂತ್ರೂ ಬ್ಯಾಕ್ ಪೇನ್ ಬರ್ತೈತಲ್ಲ, ಅದ್ರ ಸಲುವಾಗಿ ಕೈ ನೋವು ಬರ್ತೈತಿ. ಹಾಗೆ ಹುಡುಗರು ಎಕ್ಸಾಮ್ ಇರೋದ್ರಿಂದ ಅವ್ರನ್ನೂ ಅಭ್ಯಾಸ ಮಾಡಿಸೋದಿರ್ತೈತಿ, ಅಡುಗೆ ಮಾಡೋದಿರ್ತೈತಿ, ಮನೆಯಾಗೆಲ್ಲ ಕೆಲಸ ಮಾಡೋದಿರ್ತೈತಿ, ಬಾಂಡಿ ಒಗ್ಯಾಣ ಎಲ್ಲ ಇರೋದ್ರಿಂದ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ 11:30 ಪುಣೆ 12 ಆಗಕ್ಕೆ ಬಂದಿತ್ತು. ಆವಾಗ ಕೂತಿದ್ನಿ. ಆವಾಗ ಕೂತಕ್ಕಿ ಸಂಜೆ ತನ ಒಂದು ಮಧ್ಯಾಹ್ನ 1 ತಾಸು ಮಾಡೀನಿ, ಮತ್ತು ಸಂಜೆಗೆ ಒಂದು 2 ತಾಸು ಮಾಡೀನಿ. ಇವತ್ತು ಇಷ್ಟು ಮಾಡೀನಿ ನೋಡಿರಿ. ಇಲ್ಲಿ ತೋರ್ಸತ್ತೀನಲ್ಲ, ಈ ಥರ ಬೀಡ್ಸ್ ಹಾಕ್ಕೊಳತ್ತೀನಿ. ಇದಕ್ಕಿಂತ ಪೈಲ ನೋಡ್ದಂಗೆ ನೀವು ನಿನ್ನೆ ಜಿಗ್ಜಾಗ್ ಹಾಕಿದ್ನಲ್ಲ, ಅದು ಐತಿ. ಅದ್ರ ಬಾಜುಕ ಶುಗರ್ ಬೀಡ್ಸ್ ಹಾಕ್ಕೊಂಡೇನಿ. ಅದ್ರ ಬಾಜುಕ ಇದು ದೊಡ್ಡ ಮುತ್ತ ಹಾಕೇನಿ ಈ ಥರದ್ದು. ಮತ್ತು ಇನ್ನು ಇದ್ರ ಬಾಜುಕ 2 mm ಅವು ಶುಗರ್ ಬೀಡ್ಸ್ ಬರ್ತಾವಲ್ರಿ, ಅದನ್ನ ಹಾಕಬೇಕು. ಅದರ ನಂತರ ಕುಂದನ್ ವರ್ಕ್ ಮಾಡಬೇಕು. ಅದಕ್ಕೆ ವೈಟ್ ಮೋತಿದ ಡಿಸೈನ್ ಮಾಡಬೇಕು. ಇನ್ನೂ ಭಾಳ ಐತ್ರಿ ಕೆಲಸ. ನಿನ್ನೆ ನೀವು ನೋಡಿರ್ತೀರಿ, ನಿನ್ನೆ ವಿಡಿಯೋದಾಗ ನಾ ಡಿಸೈನ್ ಹಾಕಿದ್ನಲ್ಲ, ಆ ಡಿಸೈನ್ ಮಾಡ್ಬೇಕಾರೆ ಇನ್ನೂ ಟೈಮ್ ತೊಗೋತೈತ್ರಿ. ಇದಕ್ಕೆ ಒಂದು ಕಂಟಿನ್ಯೂ ಹಂಗೆ ಕೂತ್ರೆ 2 ದಿನದಾಗ ಮುಗಿಬೋದ್ರಿ. ಅದ್ರ ಹೇಳಿದ್ನೆಲ್ಲ ನಂದೆಲ್ಲ ಕೆಲಸ ಅದು ಇದು ಆಗಿ ಕೂತು ಮಾಡ್ಬೇಕಂದ್ರೆ ಒಂದು 4 ದಿನ ಟೈಮ್ ತೊಗೋತೈತಿ. ಅದ್ರ ಸಲುವಾಗಿ ಮತ್ತು ಯಾವ್ದಾರ ಒಂದು ಕೆಲಸ ಹಿಡಿದ್ರೆ ಅದನ್ನ ಮುಗಿಸೋ ಮಟ್ಟ ನನಗೂ ಸಮಾಧಾನ ಇರಂಗಿಲ್ಲ ರೀ. ಅದೇನು ಹೊಟ್ಟೆನೋ ಸ್ವಲ್ಪ ಬ್ಯಾಕ್ ಪೇನ್ ಬಂದ್ರೂ ಅಯ್ಯೋ ಇನ್ನೂ ಭಾಳ ಐತಲ್ಲ ಮಾಡಿ ಮುಗಿಸ್ಬಿಡ್ಬೇಕು, ಇಷ್ಟು ಮಾಡಿ ಮುಗಿಸ್ಬಿಡ್ಬೇಕು ಅಂಥೇಳಿ ತಲೆಯಾಗಿರ್ತೈತಿ. ಈ ಮಾಡಿ ಮುಗಿಸ್ಲಿಲ್ಲ ಅಂದ್ರೆ ಒಂಥರ ಗಿಲ್ಟಿ ಫೀಲು ಆಗ್ತೈತಿ ನನಗೆ. ಅಯ್ಯೋ ಇವತ್ತು ಇಷ್ಟೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ನಲ್ಲ, ಇವತ್ತು ಇದೆಲ್ಲ ಆಗಲಿಲ್ಲಲ್ಲ ಅಂಥೇಳಿ ಸಾಯಂಕಾಲ ಎಲ್ಲ ಕೆಲಸ ಮಲ್ಕೊಂಡಾಗ ನನಗೆ ಅಯ್ಯೋ ಇದನ್ನ ಮಾಡ್ಬೇಕು ಅಂದ್ಕೊಂಡಿದ್ನಿ, ಮಾಡಲೇ ಇಲ್ಲ ಇವತ್ತು, ಇದು ಕೆಲಸ ಉಳಿತು ಅಂಥೇಳಿ ನನಗೆ ಗಿಲ್ಟ್ ಫೀಲ್ ಆಗ್ತೈತಿ. ಅದ್ರ ಸಲುವಾಗಿ ಇವತ್ತು ಏನು ಮಾಡ್ಬೇಕು ಅಂದ್ಕೊಂಡಿರ್ತೀನಲ್ಲ, ಅದಕ್ಕೆ ಅವತ್ತು ಅಷ್ಟು ಮಾಡೇ ಬಿಡ್ತೇನೆ. ಅವತ್ತೇನು ಹೊಲಿಬೇಕು ಅನಿಸಿತ್ತು ಅದನ್ನೆಲ್ಲ ಹೊಲಿದು ಮುಗಿಸ್ಬಿಡ್ತೇನೆ. ಹಿಂದಕ್ಕೆ ಇಟ್ಟರೆ ಮತ್ತು ನಾಳೆ ಅದು ನನಗೆ ಜಾಸ್ತಿ ಆಗ್ತೈತಿ. ಮಾಡೋದಂತರೂ ನಾವು ಕಾಯಂ ಇರ್ತೀವಿ. ಅದನ್ನು ದಿನ ಡಿವೈಡ್ ಮಾಡಿಕೊಂಡು ದಿನಕ್ಕೆ ಇಷ್ಟಂತ ಮಾಡಿಬಿಟ್ರೆ ಅದು ನಮಗೆ ಹಗುರಾಗಿ ಬಿಡ್ತೈತಿ. ಮತ್ತು ಇಲ್ಲ ನಾಳೆ ಮಾಡ್ತೀನಿ ಅನ್ಕೋತ ಹೋದಿವಂದ್ರೆ ಅದು ಒಂದು ದಿನ ನಮಗೆಲ್ಲನೂ ವಜನಾಗಿ ಕುಂದಿರ್ತೈತಿ. ಒಂದು ದಿನದಾಗ ಯಾವುದು ಕೆಲಸ ಆಗಲ್ದಂಗೆ ಗಡಿಬಿಡಿ ಆಗ್ತೈತಿ. ಅದ್ರ ಸಲುವಾಗಿ ದಿನ ಸ್ವಲ್ಪ ಮಾಡಿ ಮುಗಿಸ್ಬಿಟ್ರೆ ಹಗುರಾಗ್ತೈತಿ ನೋಡ್ರಿ. ಇದಕ್ಕೆ ಏನ ತೊಗೊಂಡ್ರು 8 ದಿನದಾಗ ಮಾಡು ಅಂತ ಹೇಳಲ್ಲ. ಆದ್ರೆ 8 ದಿನ ಆಯ್ತಿತ್ತು ಆ ಟೈಮ್. ಮಾಡಿದ್ರೆ ಆಯಿತು, ಅದು ಬಿಟ್ಟನಂದ್ರೆ ಅದು ಹಂಗೆ ಉಳ್ದೇ ಬಿಡ್ತೈತಿ. ಒಮ್ಮೆಗೇನೋ ಆಗಂಗಿಲ್ಲ. ಮತ್ತು ನನ್ನ ಬ್ಯಾಕ್ ಪೇನ್ ಯಾವಾಗ ಹೇಳ್ತೈತಿ ಗೊತ್ತಿರಂಗಿಲ್ಲ. ಅವಾಗ ಇತ್ತಂದ್ರೆ ಮತ್ತು ಅದು ಯಾವುದು ಆಗಂಗೂ ಇಲ್ಲ ನೋಡ್ರಿ ಕೆಲಸ. ಅದ್ರ ಸಲುವಾಗಿ
ಬಿಟ್ಟ ನಂತರ ಅವೆಲ್ಲನೂ ಉಳ್ದ ಬಿಡ್ತೈತಿ. ಈ ಡಿಸೈನ್ ಮಾಸ್ಟರ್ ಕೈಯಾಗ ಏನಾರ ಪರ್ಫೆಕ್ಟ್ ಇದ್ದವ್ರು ಆರಿ ವರ್ಕ್ದಾಗ ಪರ್ಫೆಕ್ಟ್ ಇದ್ದವ್ರ ಕೈಯಾಗ ಕೊಟ್ರೆ ಒಂದು ದಿನದಾಗ ಮುಗಿಸ್ಬಿಡ್ತಾರೆ ರೀ. ಎಲ್ಲನೂ ಪೂರ್ತಿಯಾಗಿ ಎಲ್ಲನೂ ಮುಗಿಸ್ಬಿಡ್ತಾರೆ. ಆದ್ರೆ ನಾವು ಈಗ ಕಲ್ತೇವಿ, ಒಂದು ವರ್ಷದಿಂದ ಕಲ್ತೇವಿ, ಕಲಿಯೋದ್ರಾಗನ ಒಂದು ಸ್ವಲ್ಪ ಹೋಗ್ತೈತಿ. ಅದ್ರಾಗ ಪ್ರಾಕ್ಟೀಸ್ ಬೇಕಾಗ್ತೈತಿ ರೀ. ಬೇರೆ ಹಿಂಗೆ ಹಾಕಿ ನಾವು ಮನ್ಯಾಗ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಜಲ್ದಿ ಹಿಂಗೆ ಕೈ ಫಾಸ್ಟ್ ಆಗ್ತೈತಿ. ಆದರೆ ಹೆಂಗೆ ಆಗ್ತೈತಿ, ನನಗೆ ಟೈಮ್ ಇಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಇಲ್ಲಾರ್ಕಾಗಿ ಪ್ರಾಕ್ಟೀಸನ್ನು ಮಾಡಿಲ್ಲ. ಜಸ್ಟ್ ನಾನು ಒಂದು 4 ಮಾಡ್ಕೊಂಡು ಅಷ್ಟರ ಟಚ್ ಮತ್ತು ವಾಪಸ್ ಅದನ್ನ ಬಿಟ್ಟಿದ್ನಿ. ನಿಮಗೆ ತೋರಿಸಿದ್ನಲ್ಲ ಹೋದ ವಿಡಿಯೋದಾಗ ಸ್ವಲ್ಪ ಗ್ರೀನ್ ಅರ್ಬಿ ಮ್ಯಾಗ ಇನ್ನು ಸ್ಟಾರ್ಟ್ ಮಾಡಬೇಕು, ಅದು ಪ್ರಾಕ್ಟೀಸ್ ತಪ್ತತಿ ಅಂತ ಹೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಅಟ್ರಾಗನ ನಮ್ಮ ತಂಗಿ ಇದನ್ನು ಹಾಕಿ ಕೊಡಕ್ಕ ಅಂದ ತಕ್ಷಣ ಮತ್ತು ಅದನ್ನು ತೆಗೆದು ಇದನ್ನು ಸ್ಟಾರ್ಟ್ ಮಾಡೀನಿ ರೀ. ಅದಕ್ಕೆ ಸ್ವಲ್ಪ ಸ್ಲೋ ಹೋಗ್ತೈತೆ ರೀ ನಂದು. ಸ್ಲೋ ಆಗಿ ಮಾಡಿದ್ರೆ ಒಂದು 2-3 ದಿನ 4 ದಿನ ಟೈಮ್ ತೊಗೋತೈತಿ. ಅದಕ್ಕೆ ಸ್ವಲ್ಪ ಜಲ್ದಿ ಹಿಡ್ದೇನಿ ರೀ. ಹಂಗೆ ಇಲ್ಲಿ ತೋರ್ಸಾತೇನೆ ನೋಡ್ರಿ. ನಂಗೆ ಇವು ಟೊಮೆಟೊದು ಮತ್ತು ಪಾಲಕದ್ದು ಹಪ್ಪಳ ಬೇಕಾಗಿದ್ದು. ನಮ್ಮ ಫ್ರೆಂಡ್ ಅತ್ತೆ ಆಗ್ಬೇಕಂತ ರಿಲೇಟಿವ್ಸ ಅವ್ರ ಅಲ್ಲಿ ಊರಾಗ ಮಾಡ್ತಿದ್ರು ರೀ. ಅವ್ರ ಕಡೆ ಮಾಡಿಸಿ ತರಿಸಿದ್ನಿ ನಾನು. ನಾವು ಮಾಡ್ಬೋದು ಮನ್ಯಾಗ, ಆದರೆ ಯಾಕೆ ಹಪ್ಪಳ ತಿಳು ಆಗಂಗಿಲ್ಲ ರೀ, ದಪ್ಪ ಆಗ್ತಾವೆ. ಮತ್ತು ಮನ್ಯಾಗ ನಮಗೆ ಮಾಡೋಕ್ಕೂ ಬರಂಗಿಲ್ಲ. ಅವು ಮೆಥಡ್ ಗೊತ್ತಿದ್ದವ್ರು ಮಾಡ್ತಿರ್ತಾರೆ, ಚಂದ ಮಾಡ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಹೇಳಿಬಿಟ್ಟಿನಿ. 120 ರೂಪಾಯಿ ಕೊಟ್ರೆ 200 ಹಪ್ಪಳ ಕೊಡ್ತಿದ್ರು ರೀ ಅವ್ರು. ವೈಟ್ದು ಕಾಮನ್ ರೀ, ಎಲ್ಲೆಲ್ಲ ಸಿಗ್ತಾವೆ. ಅವೇನು ಇಲ್ಲಿ ಎಲ್ಲಾದರೂ ಅಕ್ಕಿ ಹಿಂಗೆ ಸಾಬುದಾನಿ ಅದು ಕೊಟ್ರೆ ಮಾಡಿ ಕೊಡ್ತಾರೆ. ಅದ್ರ ಸಲುವಾಗಿ ಅವನ್ನ ಇಲ್ಲಿ ಲೋಕಲ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟಿನಿ. ಇವತ್ರನ್ನ ಇಲ್ಲಿ ಈಗ ತೋರ್ಸತ್ತೆ ನೋಡ್ರಿ. 2 ಟೊಮೆಟೊದು ಅದಾವೆ. ಇವು ರೆಡ್ ಕಲರ್ದು ಟೊಮೆಟೊದು ಅದಾವೆ. ಅವು ಗ್ರೀನ್ ಕಲರ್ ಏನು ಕಾಣಿಸತ್ತಾವಲ್ಲ ರೀ, ಅದ್ರೊಳಗೆ ಪಾಲಕ್ ಹಾಕಿ ಮಾಡಿದಾರು. ಟೇಸ್ಟ್ ಇರ್ತಿದ್ದು ರೀ. ನಮ್ಮ ಫ್ರೆಂಡ್ ಮನೆಗೆ ಹಿಂಗೆ ಊಟಕ್ಕಂತೂ ಹೋದಾಗ ಆಕಿ ಕರಿತಿದ್ಲು, ಹಿಂಗೆ ಹುರಿದ ಕೊಡ್ತಿದ್ಲಲ್ಲ, ಟೇಸ್ಟ್ ಭಾಳ ಮಸ್ತ್ ಇರ್ತಿದ್ವು. ಮತ್ತು ಹೆಲ್ದಿ ಅಲ್ರಿ, ಪಾಲಕೂ ಹೆಲ್ದಿ, ಟೊಮೆಟೊನು ಹೆಲ್ದಿ ಇರ್ತೈತೆ. ನಾನು ವೆಜಿಟೇಬಲ್ಸ್ ಇದ್ದಿರ್ತಾವಂದನ ಮಾಡಿಸ್ಬೇಕಂತ ಹೇಳಿ ಮಾಡ್ಸತ್ತೀನಿ. ಇಲ್ಲಿ ನಮ್ಮ ಚಿಕ್ಕೋಡ್ಯಾಗ ಇವತ್ರನ್ನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ರೀ, ನಾ ಅಂತೂ ಕೇಳಿಲ್ಲ, ಯಾರೂ ಮಾಡಂಗಿಲ್ಲ ಅನಿಸ್ತೈತಿ. ಅದ್ರ ಸಲುವಾಗಿ ಅವ್ರ ಕಡೆ ಹೇಳಿ ತರಿಸಿದ್ವಿ. 3 ಚೀಟ್ ಇದ್ದವು ಇವು 200 ಅದು 3 ಚೀಟ್ ಅದಾವೆ ರೀ. 120 ಎಷ್ಟು ಆಗ್ತೈತಿ ಅಂದ್ರೆ 360 ರೂಪಾಯಿನೋ ಆಗ್ತೈತಿ. ಅದು ಕೊಡಬೇಕು. ಹಾಗೆ ಇವತ್ತು ಅದು ವರ್ಕ್ದಾಗ ಹೋಯ್ತು ರೀ ಟೈಮ್. ಸಂಜೆಗರ್ಷೆ ಸ್ವಲ್ಪ ಒಂದು 4-5 ರೊಟ್ಟಿ ಮಾಡಿದ್ನಿ. ಹೆಸರು ಕಾಳದ್ದು ಬಾಜಿ ಮಾಡಿದ್ನಿ. ರೈಸ್ದಾಗ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಇನ್ನೆಲ್ಲಿ ವಾಪಸ್ ಸಾರು ಮಾಡ್ಕೊತ ಕುಂದಿರ್ಲಿ ಅಂಥೇಳಿ ಎಗ್ ಇದ್ದು ರೀ, ಅವತ್ತರನ ಎಗ್ ರೈಸ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಮಾಡಕತ್ತಿದ್ನಿ. ಗ್ಯಾಸ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿರಿ, ಯಾಕಂದ್ರೆ ಈಗ ರೊಟ್ಟಿ ಮಾಡಿದ್ನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ರೊಟ್ಟಿ ಹಿಂಗೆ ನೀರು ಹಚ್ಚುವಾಗದ ಹಿಟ್ಟದ್ದು ಮಿಕ್ಸ್ ಇರ್ತಾವಲ್ಲ ರೀ, ನೀರು ಸ್ವಲ್ಪ ಬಿದ್ದಾವ, ಏನು ಅನ್ಕೋಬೇಡ್ರಿ. ಎಗ್ ರೈಸ್ ಮಾಡಿ ಊಟ ಮಾಡಿ ನನಗರ ಸುಸ್ತಾಗಿತ್ತು ನೋಡ್ರಿ. ಈಗ ಕೂತು ಗೋಣೆಲ್ಲ ನುಗ್ಸ್ದಂಗೆ ಆಗತ್ತಿತ್ತು. ಊಟ ಮಾಡಿ ಸ್ವಲ್ಪ ಮಲ್ಕೊಂಬಿಟ್ನಿ, ರೆಸ್ಟ್ ಬೇಕಾಗಿತ್ತು. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ, ಹಾಗೆ ಮರಿದೆ ಲೈಕ್ ಕೂಡ ಮಾಡಿರಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್.